ಮಮ್ಮಿ ಇದೀಯಾನ ಓಪನ್ ಆಗ್ತದೆ ಅಲ್ಲ ಎಲ್ಲ ಬ್ಯಾಂಗಲ್ಸು ಅದು ಇದು ಇಟ್ಟಿದ್ದೀನಿ ಸರಿ ಇವಾಗ ಸೆಟಪ್ ಇದಂತ ನನಗೂ ಕೊಡು ತುಪ್ಪ ಮತ್ತೆ ಬೆಲ್ಲ ಹಾಕು ಬರಲ್ಲ ಅನ್ಸುತ್ತೆ ಇನ್ನೂ ಬರಬೇಕು ಏನು ಮತ್ತೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್ ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ ಫೈನಲಿ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ ಆಚೆ ಹೋಗಿದ್ವಿ ಸೊ ಹಾಗೆ ಅಲ್ಲಿ ಏನೋ ಒಂಥರ ಡಿಫ್ರೆಂಟಾಗಿತ್ತು ಚೀಸ್ ಎಲ್ಲ ಹಾಕಿ ಮತ್ತು ಇದು ಶಾವಿಗೆದು ಎಲ್ಲ ಬರುತ್ತಲ್ಲ ಸೊ ಆ ಥರ ಏನೋ ಮಾಡ್ತಾಯಿದ್ರು ಡಿಫ್ರೆಂಟಾಗಿದೆ ಸರಿ ಟ್ರೈ ಮಾಡೋಣ ಅಂತ ಹೇಳಿದ್ರು ಕಿರಣ್ ಇದು ಒಂದು ಬಂದು 300 ರುಪೀಸ್ ಏನೋ ಇತ್ತು ನಾನು ವರ್ತಲ್ಲ ಬೇಡ ನೋಡೋಣ ಅಂದ್ಕೊಂಡ್ರೆ ಇಲ್ಲ ಒಂದ್ಸರಿ ಟ್ರೈ ಮಾಡಲೇಬೇಕು ಅಂತ ಹೇಳಿದ್ರು ಕಿರಣ್ ಸರಿ ಅಂತ ತೊಗೊಂಡಿದ್ದೀವಿ ಅದ್ರ ಮೇಲೆ ಎಲ್ಲ ಪ್ರೆಸ್ ಮಾಡಿ ನೀಟಾಗಿ ಆಮೇಲೆ ಅದ್ರ ಮೇಲೆ ಚೀಸ್ನ ಹಾಕ್ತಾರೆ ಅದಾಕ್ಬಿಟ್ಟು ಮತ್ತೆ ಕ್ಲೋಸ್ ಮಾಡಿ ಬಿಸಿ ಮಾಡ್ತಾರೆ ಅದ್ರ ಜೊತೆ ತಿನ್ನೋದಕ್ಕೆ ನಮಗೆ ಒಂದು 10ರಿಂದ 15 ನಿಮಿಷ ಬಿಸಿ ಮಾಡಿ ಆಮೇಲೆ ಕೊಡ್ತಾರೆ ಚೀಸ್ ಎಲ್ಲ ಫುಲ್ ಮೆಲ್ಟ್ ಆದಮೇಲೆ ಅದ್ರ ಜೊತೆ ಸಿರಪ್ ಕೊಡ್ತಾರೆ ಸ್ವೀಟಾಗಿರುತ್ತೆ ಅದ್ರ ಮೇಲೆ ಫುಲ್ ಸಿರಪ್ ಹಾಕ್ಕೊಂಡು ಕಟ್ ಮಾಡ್ಕೊಂಡು ತಿನ್ನಬೇಕು ಓಕೆ ಚೆನ್ನಾಗಿತ್ತು ಏನೋ ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರು ರೆಸಿಪಿ ಇದ್ರದ್ದು ಹೆಸ್ರು ಏನೋ ಇತ್ತು ನನಗೆ ಮರ್ತೋಗ್ಬಿಡ್ತೀವಿ ಏನಂತ ಗೊತ್ತಿಲ್ಲ ಹೇಗಿದೆ ಹೇಗಿದೆ ತಿನ್ಕೊಂಡೆಲ್ಲ ಮನೆಗೆ ಬಂದ್ವಿ ಹಾಗೆ ನೆಕ್ಸ್ಟ್ ಡೇ ನಾನು ದೋಸೆ ನೆನೆಸಿದ್ದೆ ಸರಿ ದೋಸೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಯಾವಾಗಲೂ ಮಿಕ್ಸಿಗೆ ಹಾಕ್ಬಿಡ್ತಿದ್ದೆ ಬೇಗ ಬಟ್ ಕಿರಣ್ಗೆ ಈ ಥರ ಗ್ರೈಂಡರಲ್ಲಿ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಸರಿ ಅಂದ್ಬಿಟ್ಟು ಅವ್ರಿಗೆ ಇಷ್ಟ ಅಂತ ಮಾಡಿದೆ ಅದು ಜಾಸ್ತಿ ಹಾಕ್ಬೇಕು ಸ್ವಲ್ಪ ಹಾಕಿದ್ರೆ ಕ್ವಾಂಟಿಟಿಲಿ ಅದ್ರಲ್ಲಿ ಮಾಡೋಕ್ಕಾಗಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅಟ್ಲೀಸ್ಟ್ ಒಂದು 2-3 ಡೇಸ್ವರೆಗೂ ಆಗೋಷ್ಟು ವಾಟ್ರ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಸೊ ಅದಕ್ಕೆ ಈ ಸರಿ ಜಾಸ್ತಿ ಹಾಕಿದೆ ಆರಾಮಾಗಿ ಏನೋ ಕೂಡ ಅವಾಗವಾಗ ಕೇಳ್ತಾ ಇರ್ತಾಳೆ ಅಂತ ನಿಜವಾಗ್ಲೂ ಎಷ್ಟು ಫ್ಲಫಿಯಾಗಿ ಬರುತ್ತೆ ಅಂದರೆ ಹಂಗೆ ಬಾಯಲ್ಲಿಟ್ಕೊಂಡ್ರೆ ಕರ್ಕೋಗ್ಬಿಡ್ಬೇಕು ಆ ಥರ ಇರುತ್ತೆ ಹೂವು ಥರ ಸಖತ್ತಾಗಿರುತ್ತೆ ಸೊ ಹಾಗಾಗಿ ಜಾಸ್ತಿನೇ ಮಾಡಿದ್ದೆ ಕ್ಲೀನ್ ಮಾಡೋದು ಕೂಡ ಈಸಿನೇ ಇದು ಲಾಸ್ಟಲ್ಲೆಲ್ಲ ಈ ಥರ ಕೆಳಗಡೆ ಒಂದು ಪಾತ್ರೆ ಇಟ್ಬಿಟ್ಟು ಎಲ್ಲ ಬ್ಯಾಟರ್ನ ತೊಗೊಂಡು ಮತ್ತು ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ತೆಗೆದುಬಿಟ್ರೆ ಆಲ್ಮೋಸ್ಟ್ 70% ಕ್ಲೀನ್ ಆಗಿಬಿಡುತ್ತೆ ಸೊ ನೋಡಿದ್ರೆ ಓಕೆ ಅಂದರೆ ಇವಾಗ ಸ್ವಲ್ಪ ಚಳಿ ಜಾಸ್ತಿ ಇದೆ ಅಲ್ವಾ ಸೊ ಹಾಗಾಗಿ ಅಷ್ಟೊಂದು ಉಬ್ಬಿರಲಿಲ್ಲ ಬಟ್ ಆದರೆ ಫ್ಲಫಿಯಾಗಿ ಆಚೆ ಹೆಂಗೆ ಸಿಗುತ್ತೆ ಬೆಣ್ಣೆ ದೋಸೆ ಥರ ಆ ಥರನೇ ಇತ್ತು ಟೇಸ್ಟ್ ಮಾತ್ರ ಅದ್ಬಿಟ್ಟು ಕೆಳಗಿಂದ ಮಾಡು ಕಿರಣ್ ಎಂಟರ್ಪ್ರೈಸ್ ಬರೀ ಎಷ್ಟು ಆರ್ಡರ್ ಮಾಡ್ತೀನಿ ಅಂದ್ರೆ ನೀನು ನಿನ್ನ ಬರ್ಡೇಗೆ ಓಪನ್ ಅಂಡ್ ಸಿ ಪಪ್ಪನ್ ಬರ್ಡೇ ಬಂತಲ್ಲ ಅಯ್ಯೋ ಅದಕ್ಕೆ ಶೂಸ್ ಮಸ್ತಾಗಿದೆ ಯು ಲೈಕ್ ಇಟ್ ಆಫೀಸಿಗೆ ಮತ್ತೆ ದೊಡ್ಡದಾಯ್ತು ಅನ್ಸುತ್ತೆ ಹಾಕೊಂಡು ನೋಡು ಅದಕ್ಕೆ ನಿಂಗೆ ಯಾವ ಸರ್ಪ್ರೈಸ್ ಇಲ್ಲ ಏನಿಲ್ಲ ಅದಕ್ಕೆ ಮುಂಚೆನೆ ತೋರಿಸ್ತಾ ಇರೋದು ಇಲ್ಲ ಸರಿ ಹೋಗುತ್ತೆ ಅನ್ಸುತ್ತೆ ಇದು ಸರಿ ಹೋಗುತ್ತೆ ಅಂತ ಹಂಗಂದ್ರೆ ಎಷ್ಟು ತಗೋಬೇಕು 8 ಸಾಕ್ಸ್ ಹಾಕಿದ್ರೆ ಓಕೆ ಅನ್ಸುತ್ತೆ
ಅದಕ್ಕೆ ಸಾಕ್ಸ್ ಹಾಕ್ಬಾರ್ದು ಅನ್ಸುತ್ತೆ. ಅದು ಆ್ಯಂಕಲ್ ಸಾಕ್ಸ್ ಬರುತ್ತಲ್ಲ ಅದು ಹಾಕ್ಬೇಕು. ಆ ಥರ ತಗೋಬೇಕು. ಯಾಕಂದರೆ ನೀನು ಯಾವಾಗಲೂ ಟೈಟ್ ಅಂತ ಇರ್ತೀಯಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ 10 ಅಲ್ಲ, ನಾನು 9 ಮಾಡಿರೋದು. ವಾಟ್? ನಾನು 9 ಮಾಡಿರೋದಿರು, ಚೆಕ್ ಮಾಡ್ತೀನಿ. ನಾನು ಮಾಡಿರೋದು 9 ನೋಡಿ, ಸೈಜು 10 ಕಳಿಸ್ಬಿಟ್ಟಿದ್ದಾರೆ. ಅವ್ರದ್ದು ಮಿಸ್ಟೇಕ್. ಹಿಂಗೆಲ್ಲ ಮಾಡಿದ್ರೆ ಏನು ಮಾಡಬೇಕಪ್ಪ? ವಾವ್, ಸಕ್ಕದಾಗಿ. ಹಾಂ, ಹಂಗೆ ಸಕ್ಕತ್ ಎಷ್ಟು ಕ್ಯಾಶುವಲ್ ಆಗಿ ಹಾಕೋಬೋದು. ನೀನು ಆರ್ಡರ್ ಮಾಡ್ತಿದ್ಯಾ? ಥ್ಯಾಂಕ್ ಯು ಅಮ್ಮ. ಫುಲ್ ಇದ್ದಾದ್ರೆ 9 ಕಳ್ಸೋರ. ಈಗ ನಂಬರೇ ಇಲ್ಲ. ಬಟ್ ಆಗುತ್ತೆ ಅನ್ಸುತ್ತೆ ಅಲ್ಲ? 9 ಆಗುತ್ತೆ. ಅದೇ ನಾನು 9 ಮಾಡಿರೋದು, ಬಟ್ ಅವ್ರು ಏನಕ್ಕೆ ಕಳ್ಸಿದಾರೆ ಗೊತ್ತಿಲ್ಲ. ಅದೊಂದು 10 ಸಕ್ಕದಾಗ ಕಾಣ್ತಿದೆ. ಜೀನ್ಸ್ಗೂ ಚೆನ್ನಾಗಿರುತ್ತೆ, ಫಾರ್ಮಲ್ಸ್ಗೂ ಚೆನ್ನಾಗಿರುತ್ತೆ. ಯು ಲೈಕ್ ಇಟ್? ಥ್ಯಾಂಕ್ ಯು ಅಮ್ಮ. ಇದೇನಿದು? ಸೂಜು ಸೂಜೆ. ಇದೇನಿದು? ವುಮೆನ್ಸ್ ಡ್ರೆಸ್ ಇದೆ. ನನ್ಗೆ ಮಾಡಿದ್ದೆ, ಅದ್ರ ಜೊತೆ ನಂದೊಂದಿರ್ಲಿ ಅಂತ ಮಾಡ್ಕೊಂಡೆ. ನಂದಲ್ಲ, ಆಲ್ರೆಡಿ ನಿನ್ಗೆ ಕಿರಣ್ಗೆ ಪಪ್ಪಾಗ ಡ್ರೆಸ್ ತಂದಿದ್ದಿ. ಏನಾಯ್ತು ಗೊತ್ತಾ, ಮೊನ್ನೆ ನಾನು ಕಿರಣ್ಗೆ ಶಾಪಿಂಗ್ ಬರ್ಡೇಗೆ ಅಂತ ಹೋಗಿದ್ದೆ. ಸೈಜ್ ಇಶ್ಯೂಸ್ ಆಗ್ಬಾರ್ದಂತ ಸರ್ಪ್ರೈಸ್ ಕೊಡೋಣ ಅಂತ ಏನೋ ಎಲ್ಲ ಹೇಳ್ಬಿಟ್ಲು ಬಂದು. ಅಲ್ಲ ಕಿರಣ್, ಏನ್ ಹೇಳಿದ್ಲು ಅವಳು? ನಿನ್ಗೆ ಡ್ರೆಸ್ ತಂದಿದೀವಿ ನಾವು. ಎಲ್ಲ ಹೇಳ್ಬಿಟ್ಲು, ನಿಂಗೆ ಡ್ರೆಸ್ ತಂದಿದೀವಿ ಪಪ್ಪ ಅಂತ. ತೋರ್ಸು, ಓಪನ್ ಮಾಡಿ ತೋರ್ಸು. ನನ್ಗೆ ಅದು ತೋರ್ಸು, ಪರವಾಗಿಲ್ಲ. ನನ್ಗೆ ಅಂತ ತಂದಿದ್ದೀನಿ, ಹೇಳು ಹೇಗಿದೆ ಅಂತ. ಚೆನ್ನಾಗಿದ್ಯಾ? ಬ್ಯಾಕ್ ಸೈಡ್ ಸ್ಯಾಟರ್ಡೆ ಸ್ಕೂಲ್ ಯೂನಿಫಾರ್ಮ್ ಇದ್ದಂಗಿದೆ. ಯೂನಿಫಾರ್ಮ್ ಬ್ಯಾಕ್ ಸೈಡ್ ಸಕ್ಕತ್ತಾಗಿದೆ ನೋಡಿ ಡಿಸೈನ್. ಇಲ್ಲಿ ಆ ತರ ಬರುತ್ತೆ ಅಷ್ಟೇ. ವೈಟ್ ಕ್ಯೂಟ್ ಆಗಿರುತ್ತೆ ಹಾಕಿದ್ರೆ. ನಿನ್ಗೆ ಇದು ಅವ್ರ ಮಿಸ್ಟೇಕ್. ಅದನ್ನ ರೈಸ್ ಮಾಡ್ಬೇಕು. 9 ಮಾಡಿದ್ರೆ 10 ಕಳ್ಸವ್ರೆ ಅಂತ. ಕೊಡು ಬಾಲ್. ಸೊ ಕಿರಣ್ಗೆ ಬರ್ಡೇಗೆ ಅಂತ ಸರ್ಪ್ರೈಸ್ ಮಾಡೋಕೆ ಹೋಗಿ ಆಮೇಲೆ ಸೈಜ್ ಆಗಿಲ್ಲದೆ ಆಮೇಲೆ ರಿಟರ್ನ್ ಇಲ್ಲದೆ ವೇಸ್ಟ್ ಮಾಡ್ಕೊಂಡು ಕಿರಣ್ ಹತ್ರ ಬೈಸ್ಕೊಳ್ಳೋಕ್ಕಿಂತ ಸುಮ್ಮನೆ ಈ ಥರ ಮುಂಚೆನೇ ಹೇಳ್ಬಿಟ್ರೆ ಬೆಟರ್ ಅಂತ ಅವ್ರಿಗೆ ಒಂದಷ್ಟು 2 ಶೂಸ್ ತರಿಸಿದೆ. ಹಾಗೆ ಒಂದು 4 ಶರ್ಟ್ಸ್ ತರಿಸಿದ್ದೀನಿ, ಮತ್ತು ಒಂದು ಪ್ಯಾಂಟ್ ತರಿಸಿದ್ದೀನಿ. ಸೊ ಸೈಜ್ ಇಶ್ಯೂಸ್ ಎಲ್ಲ ಬರಬಾರ್ದು ಅಂತ ಮುಂಚೆನೇ ತೋರಿಸ್ಬಿಟ್ಟಿದ್ದೀನಿ. ಸೊ ಎಲ್ಲ ವಾಶ್ ಮಾಡಿ ಆಮೇಲೆ ಇಟ್ಟಿದ್ದೀನಿ. ಹಾಗೆ ಹಾಕೊಳ್ಳೋಕ್ಕಿಂತ ವಾಶ್ ಮಾಡಿ ಹಾಕಿದ್ರೆ ಬೆಟರ್ ಅಂತ. ಏನಾರು ಮೂರಾನೇನಾ? ಸೊ ಯಾನ ರೂಮ್ಗೆ ಮ್ಯಾಟ್ ಕಾಟ್ ಬಂದಿದೆ. ಕತ್ಲೆ ಇದೆಲ್ಲ. ಸೊ ಯಾನ ರೂಮ್ಗೆ ಕಾಟ್ ಎಲ್ಲ ಆಯಿತು. ಅದು ನೆಕ್ಸ್ಟ್ ತೋರಿಸ್ತೀನಿ ಕಂಪ್ಲೀಟಾಗಿ ಯಾವ ಥರ ಆಯಿತು ಅಂತ. ಹಾಗೆ ಇಲ್ಲಿ ವಾಲೆಟ್ ಎಲ್ಲ ತೊಗೊಂಬಂದು ಫ್ರೇಮ್ಸ್ ಎಲ್ಲ ಹಾಕಿದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನೂ ಒಂದು ಪ್ಲ್ಯಾನ್ಸ್ ಕೂಡ ತರಬೇಕು, ಅದೊಂದು ಬಾಕಿ ಇದೆ. ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ. ನಮ್ಮ ತಮ್ಮ ಕೂಡ ಬಂದಿದ್ನಲ್ಲ, ಸೊ ಅವನೇ ಗೊತ್ತಿತ್ತು ತಮ್ಮಗೆ ಅಂದ್ಬಿಟ್ಟು ಎಲ್ಲ ಫಿಕ್ಸ್ ಮಾಡಿ ಕೊಟ್ಟ. ಸೊ ಊಟ ಎಲ್ಲ ಆಯಿತು. ಅದಾದಮೇಲೆ ಯಾನ ರೂಮ್ಗೆ ತುಂಬ ದಿನದಿಂದ ಒಂದು ಫ್ರೇಮ್ ಇತ್ತು, ಅದಕ್ಕೆ ಫೋಟೋ ಹಾಕೋಣ ಅಂತ ಅಂದ್ಕೊಂಡಿದ್ವಿ. ಫೈನಲಿ ಕಿರಣ್ಗೆ ಟೈಮ್ ಸಿಕ್ಕಿ ಮಾಡಿ ಕೊಟ್ಟರು. ಅದಾದಮೇಲೆ ಅಲ್ಲಿ ಒಂದು ಪ್ಲ್ಯಾಂಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆ ವಾಲ್ಗೆ, ಗ್ರೇ ಕಲರ್ ವಾಲ್ಗೆ ಫ್ರೇಮ್ಸ್ ಎಲ್ಲ ಇದೆ, ಒಂದು ಲ್ಯಾಂಪ್ ಕೂಡ ಹಾಕಿದೆ. ಅಲ್ಲೊಂದು ಪ್ಲ್ಯಾಂಟ್ ಇದ್ದರೆ ಇನ್ನೊಂದು ಸ್ವಲ್ಪ ಏನೋ ಚೆನ್ನಾಗಿ ಲುಕ್ ಬರುತ್ತೆ ಅಂತ ಬಂದಿದ್ದೀವಿ. ನನಗೆ ಸ್ನೇಕ್ ಪ್ಲ್ಯಾಂಟ್ ತೊಗೋಬೇಕಂತ ಇಷ್ಟ ಇದೆ. ಸೊ ಅದು ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಇದು ಗೊತ್ತಿಲ್ಲ, ಕಾಸ್ಟ್ ಹೇಳ್ತಾ ಇದ್ರು. ಎಲ್ಲ ಕಡೆ ಹೋದ್ರು 1000
2000 1500 ಹಂಗೆಲ್ಲ ಹೇಳ್ತಾ ಇದ್ರು. ನಮ್ಗೆ ಅವಾಗಲೇ ಶಾಕ್ ಆಯ್ತು, ಇಷ್ಟೊಂದು ಕಾಸ್ಟ್ ಇರುತ್ತಾ ಅಂತ ಪ್ಲ್ಯಾಂಟ್. ಬಟ್ ನಾವು ಅಂದ್ಕೊಂಡಂಗೆ ಸಿಕ್ತು, ಸ್ವಲ್ಪ ಹೈಟಲ್ಲಿ ಬೇಕಾಗಿತ್ತು. ಸೊ ಹಾಗಾಗಿ ಈ ಥರ ಒಂದು ತೊಗೊಂಡ್ವಿ. ಇದೇ ಸ್ವಲ್ಪ ನಮಗೆ ಕಾಸ್ಟ್ ಆಗಿದ್ದಂದರೆ. ಕಿರಣ್ಗೆ ಇನ್ನೂ ಸ್ವಲ್ಪ ಕೈ ಕಂಪ್ಲೀಟಾಗಿ ಲಿಫ್ಟ್ ಮಾಡೋಕ್ಕಾಗಲ್ಲ, ಎತ್ತಕ್ಕಾಗಲ್ಲ, ಮತ್ತು ವೆಯ್ಟ್ ಕೂಡ ಎತ್ತಕ್ಕಾಗಂಗಿಲ್ಲ, ಆ ಥರ ಸ್ವಲ್ಪ ನೋವಿದೆ. ಆಯಿತು, ಸ್ವಲ್ಪ ಬೆಟರ್ ಅವಾಗಿಗಿಂತ ಇವಾಗ ಸ್ವಲ್ಪ ಬೆಟರ್ ಆಗಿದೆ. ಹಾಗೆ ಈ ಪ್ಲ್ಯಾಂಟ್ ಇಟ್ಮೇಲೆ ಕಂಪ್ಲೀಟ್ ಲುಕ್ಕೇ ಚೇಂಜ್ ಆಗಿಬಿಡ್ತು. ಇವಾಗ ನನ್ನ ಫೇವ್ರೇಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಇಯಾನ ಮಲ್ಕೊಂಡಿದ್ದ ಸ್ಟೈಲ್ ನೋಡಿ ತುಂಬ ಕ್ಯೂಟ್ ಅನಿಸ್ತು. ಸೊ ಹಾಗಾಗಿ ಕ್ಯಾಪ್ಚರ್ ಮಾಡಿದೆ. ಅವಾಗ ಈ ಥರ ಕ್ಯೂಟಾಗಿ ಹಂಗೆ ಮಲ್ಕೋತಾ ಇರ್ತಾಳೆ. ಅವಳ ನೋಡ್ಕೊಂಡು ನಾವು ತುಂಬ ಖುಷಿ ಪಡ್ತಾ ಇರ್ತೀವಿ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಇನ್ನು ಬಾಕ್ಸ್ಗೆ ರೆಡಿ ಮಾಡಬೇಕಲ್ವಾ, ಅದಕ್ಕೆ ಬಾಕ್ಸ್ಗೆ ಅಂತ ಬೆಂಡೆಕಾಯ್ದು ಮತ್ತು ಪೊಟ್ಯಾಟೊ ಎಲ್ಲ ಹಾಕ್ಬಿಟ್ಟು ಕರಿ ಮಾಡಿದ್ದೆ. ಹಾಗೆ ನಾಷ್ಟಕ್ಕೆ ಅಂತ ಒಗ್ಗರಣೆ ಮಾಡಿದ್ದೆ. ನಮ್ಮ ಕಡೆ ಸ್ಪೆಷಲ್ ಒಗ್ಗರಣೆ, ಮಸ್ತ್ ಇರುತ್ತೆ ಒಗ್ಗರಣೆ, ಅದ್ರ ಜೊತೆ ಮಿರ್ಚಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದು ಮಾಡಿದ್ದೆ. ಹಾಗೆ ನಾಷ್ಟ ತಿನ್ಕೊಂಡ್ವಿ, ಮತ್ತು ಇದು ಪಲ್ಯ ಕೂಡ ರೆಡಿ ಆಯಿತು, ಬೆಂಡೆಕಾಯಿದು. ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ರೆಸಿಪಿ ಶೂಟ್ ಮಾಡೋಕ್ಕೆ ಆಗಿಲ್ಲ, ಬೆಳಿಗ್ಗೆ ಎದ್ದಿದ ತಕ್ಷಣ ಟೈಮ್ ಆಗಿಬಿಟ್ಟಿತ್ತು, ಅರ್ಜೆಂಟಲ್ಲಿ ಬೇಗ ಮಾಡ್ದೆ. ಇನ್ನೂ ಚಪಾತಿ ಕೂಡ ಮಾಡೋಕ್ಕಿತ್ತು. ಸೊ ಕಿರಣ್ಗೆ ಎಷ್ಟು ಬೇಕೋ ಅಷ್ಟು ಚಪಾತಿ ಮಾಡಬೇಕು. ಹಾಗೆ ಮಂಜುಗೂ ಮಾಡಬೇಕು, ಯಾಕಂದರೆ ಅಮ್ಮ ಕೂಡ ಇಲ್ಲ ಅಲ್ವಾ. ಸೊ ಅವನಿಗೂ ಬಾಕ್ಸ್ಗೆ ಹಾಕೊಟ್ಬಿಟ್ರೆ ಆಮೇಲೆ ತಿನ್ಕೊತಾನೆ, ಬೇರೆ ಆಫೀಸಲ್ಲಿ ಇರುತ್ತೆ, ಮತ್ತೆ ಬರೋಕ್ಕಾಗಲ್ಲ ಅಂತ. ಸೊ ನಾವು ಊಟ ಎಲ್ಲ ಆಯಿತು. ಇನ್ನು ಎಲ್ಲರೂ ಆಫೀಸ್ಗೆ ಹೋದರು. ಇನ್ನು ನಾನು ಮತ್ತು ಏನೋ ಬ್ಯಾಕ್ ಟು ರೂಟೀನ್. ಹಾಂ, ಸ್ಟಿಕ್ಕರ್ ಯಾರು ಕೊಟ್ಟರು? ಆಂಟಿ ಕೊಟ್ರಾ? ಏನಕ್ಕೆ ತೊಗೊಂಬಂದೆ? ಅಯ್ಯೋ, ಎಲ್ಲಿ ಅಂಟಿಸ್ತೀಯಾ? ಅಲ್ಲೋಗಿ ಅಂಟಿಸ್ತಾ ಇದೆಯಾ? ಹಂಗೆಲ್ಲ ಚೆನ್ನಾಗಿ ಕಾಣಲ್ಲ. ಅಯ್ಯೋ ನೋಡಿ ಎಷ್ಟು ಕಸ ಮಾಡ್ತಾ ಇದೆಯಾ. ಇಲ್ಲಿ ನೋಡಿ ರೋಸ್ ಮಾಡಿಸ್ಕೊಂಬಂದಿದ್ದಾಳೆ ಹೋಗ್ಬಿಟ್ಟಲ್ಲಿ. ಯಾರು ಕೊಟ್ಟಿದ್ದೆ ರೋಸ್ ನೀನು? ಯಾರಿಗೆ? ಮಂಜು ಮಮ್ಮ ಕೊಟ್ಟಿದ್ದ? ಬಿಟ್ಟೋಗ್ಬಿಟ್ಟಿದಾರ ಇಲ್ಲೇ? ಬೇಜಾರಾಯ್ತು. ಬೇಜಾರಾಯ್ತಾ? ಮಂಜು ಮಾಮ ಹೂವು ತೊಗೊಂಡೋಗಿಲ್ಲ ನೀನು ಕೊಟ್ಟಿದ್ದಂತ. ಇವತ್ತು ಬಿಟ್ಟು ಹೋಗ್ಬಿಟ್ಟಿದಾರಲ್ಲ. ಅಯ್ಯೋ, ನಮ್ಮ ತಮ್ಮಗ ರೂಮರು ನೋಡು, ಲಂಚ್ ಬಾಕ್ಸ್ ತೊಗೊಂಡೋಗಿದ್ದ. ನನ್ನ ಅಮ್ಮ ಊರಿಗೆ ಹೋಗಿದ್ದಾರೆ, ಇಲ್ಲ ಕೊಟ್ಟು ತೊಗೊಂಬರೋಕ್ಕೆ ಮರ್ತೋಗ್ತಿದ್ದ. ಇವತ್ತು ಹೆಂಗೋ ನೆನ್ಸ್ಕೊಂಡು ತಂದಿದ್ದಾನೆ. ಇನ್ನು ನೀನು ಹೂವು ನೆನ್ಪು ಮಾಡಿ ತೊಗೊಂಡೋಗ್ತಾನ. ಅಯ್ಯೋ ಮಾಮ, ಹೇಳಾಯ್ತಾ ಬಂದಮೇಲೆ? ಈವ್ನಿಂಗ್ ಬಂದಮೇಲೆ ಹೇಳ್ತೀಯಾ? ಹಿಂಗೆಲ್ಲ ಅಂಟಿಸ್ಬೇಡ ಗಲೀಜು. ಸೊ ಮಂಜು ಬಂದು ಊಟ ಮುಗಿಸ್ಕೊಂಡು ಹೋದ. ಕಿರಣ್ ಕೂಡ ಆಫೀಸ್ಗೆ ಹೋದರು. ಚಪಾತಿ ಮಾಡಿದ್ದಾರೆ ಬೆಳಗ್ಗೆ, ಹೇಳಿದ್ನಲ್ಲ, ಸ್ವಲ್ಪ ಚಪಾತಿ ಎಲ್ಲ ಮಾಡಿದ್ದೆ. ಇಲ್ಲಿ ಪಲ್ಯ ರೆಡಿ, ನನಗೆ ಮಧ್ಯಾಹ್ನಕ್ಕೆ ಇರೋದು. ಟೀ ಕೂಡ ಮಾಡ್ಕೊಂಡು ಕುಡ್ದಿದ್ವಿ. ಹಿಂಗೆ ಮಿಸ್ ಮಾಡೋಕ್ಕಾಗುತ್ತೆ ಟೀ. ನನಗೆ ಸಪೋಟಾ ಫೇವ್ರೇಟ್, ಬೇಕು ಅಂತ ಇಲ್ಲ ಅಂತ ಆರ್ಡರ್ ಮಾಡಿದೆ. ಎಲ್ಲ ಗಟ್ಟಿಗಿದ್ದಾವೆ ನೋಡಿ, ಎಷ್ಟು ಗಟ್ಟಿದೆ. ಎಲ್ಲಿ ತಿನ್ಸಕ್ಕಾಗುತ್ತೆ ಪಾಪ, ಅವಳು ವೇಟ್ ಮಾಡ್ತಿದ್ದಾಳೆ. ಇದರಲ್ಲಿ ಒಂದು ಮಾತ್ರ ಹಣ್ಣಾಗಿತ್ತು, ಒಂದು ಮಾತ್ರ ತಿನ್ಸಿದ್ದು. ಇದು ಸ್ವಲ್ಪ ಆಗಂಗಿದೆ. ಏನಿದು ಹೋಲಾಗ್ಬಿಟ್ಟಿದ್ದಲ್ಲ. ಕೊಟ್ಟಿರೋದೇ 5 ತರಿಸಿರೋದು, ಅದರಲ್ಲಿ ಇದು ಹಂಗೆ ನೋಡಿ. ಇದೊಂದು ಪ್ರಾಬ್ಲಮ್ ಆನ್ಲೈನ್ ಮಾಡಿದ್ರೆ, ಹೋಲಾಗಿದೆ. ಏನಾಗಿಲ್ಲ. ಈ ಬಾಳೆಹಣ್ಣು ಇಟ್ಟರೆ ಸಾಕು ಬಂದ್ಬಿಡುತ್ತೆ ಗೋಮಾರಿಗಳು. ಹಣ್ಣಾಗಿದೆ, ಪ್ರೋಟೀನ್ ಶೇಕ್ ಮಾಡಿ ಕೊಟ್ಬಿಟ್ರೆ ಕುಡಿತಾಳೆ. ಆಲ್ರೆಡಿ ಒಂದು ತಿನ್ಕೊಂಡ್ಲು. ಇಲ್ಲಾಂದರೆ ನೋಡ್ಬೇಕು, ನಾನೇ ಖಾಲಿ ಮಾಡ್ತೀನಿ. ಇವತ್ತು ಹೆಂಗಿದ್ರು ಖಾಲಿ ಮಾಡಬೇಕಿದು, ಇಲ್ಲಾಂದರೆ ಅಷ್ಟೇ. ಇಲ್ಲಿ ನೋಡಿದ್ರೆ ಕೆಲಸ ಮಾಡ್ಕೊಂಡು ಕೂತ್ಕೊಂಡಿದ್ದಾಳೆ, ಸ್ಟಿಕ್ಕರ್ ಆಟ ಆಡಿಕೊಂಡು. ಇವಳಿಗೂ ಸ್ನಾನ ಮಾಡಿಸ್ಬೇಕು. ಹಾಂ, ಏನು? ಎಸ್, ಇರಲಿ ಬಿಡು. ಸೊ ಇನ್ನೇನು 12 ಆಯಿತು, ಸ್ನಾನ ಮಾಡಿಸ್ಬೇಕು. ಇವತ್ತು RCB ಫೈನಲ್ ಮ್ಯಾಚ್ ಇದೆ. ನನಗಂತೂ ಫುಲ್ ಕಾಯ್ತಾ ಇದ್ದೀನಿ. ಸೊ ಆವಾಗಲೇ ಹೇಳ್ದಂಗೆ ಇವತ್ತು RCBದು ಫೈನಲ್ ಮ್ಯಾಚ್ ಇದೆ.
ಸೊ ಕಿರಣ್ ಆಫೀಸಿಂದ ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಮ್ಯಾಚ್ ಎಲ್ಲಾದರೂ ಸ್ಕ್ರೀನ್ ಎಲ್ಲಾದರೂ ಹೋಗಿ ನೋಡ್ಕೊಂಡು ಬರೋಣ ಅಂತ. ಚೆನ್ನಾಗಾದರೆ ಸಾಕು, ವಿನ್ ಆದರೆ ತುಂಬ ದಿನದಿಂದ ಕಾಯ್ತಾ ಇರೋದು. ಕಿರಣ್ ಕೂಡ ತುಂಬ ವೆಯ್ಟ್ ಮಾಡ್ತಿದ್ದಾರೆ ನೋಡೋಣ ಮ್ಯಾಚ್ ಅಂತೆಲ್ಲ. ಸೊ ನೋಡೋಣ, RCB ವರ್ಸಸ್ ಪಂಜಾಬ್ ಇದೆ, ಹೇಗಾಗುತ್ತೆ ಏನು ಅಂತ. ನಾನು ಫ್ರೆಶ್ ಅಪ್ ಆಗಬೇಕಿನ್ನ, ಏನಾಗೂ ಮಾಡಬೇಕು, ಫ್ರೆಶ್ ಅವಳಿಗೂ ಸ್ನಾನ ಮಾಡಿಸ್ಬೇಕು. ಸ್ವಲ್ಪ ದಿನದಿಂದ ವೀಡಿಯೋಸೇ ಹಾಕಿರಲಿಲ್ಲ. ಎಷ್ಟೋ ಜನ ಕೇಳ್ತಿದ್ರು ಯಾಕೆ ವೀಡಿಯೋಸ್ ಆಗ್ತಾ ಇಲ್ಲ ಅಂತೆಲ್ಲ. ಮಿಡ್ಲಲ್ಲಿ ನಂಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗಿತ್ತು, ಸ್ವಲ್ಪ ಮೈ ಬಿಸಿಯಾಗಿ ಜ್ವರ ಬಂದಂಗೆಲ್ಲ ಆಗಿತ್ತು. ಏನೋ ಗೊತ್ತಿಲ್ಲ, ಒಂಥರ ಎನರ್ಜಿ ಇಲ್ದಿರೋ ಥರ ಎಲ್ಲ ಹಂಗೆ ಆಗ್ತಾಯಿತ್ತು ಫೀಲ್. ಸೊ ಹಾಗಾಗಿ ಸ್ವಲ್ಪ ಬ್ರೇಕ್ ತೊಗೊಂಡ್ಬಿಟ್ಟಿದ್ದೆ. ಸೊ ಇವತ್ತೇ ವ್ಲಾಗ್ ಮಾಡ್ತಾ ಇರೋದು ಅಷ್ಟೇ. ಇವತ್ತು ವ್ಲಾಗ್ ಮಾಡೋ ಪ್ಲ್ಯಾನ್ ಕೂಡ ಇರಲಿಲ್ಲ. ಹಂಗೆ ಸ್ಟಾರ್ಟ್ ಮಾಡಿದೆ, ಸರಿ ವ್ಲಾಗ್ ಮಾಡೋಣ, ಇವಾಗ ಸ್ವಲ್ಪ ಬೆಟರ್ ಅನಿಸ್ತಾ ಇದೆ. ಹಾಗೆ 1-2-3 ಡೇಸಿಂದ ಯೋಗ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ಯೋಗ ಮಾಡೋಕ್ಕೆ ತುಂಬ ಇಷ್ಟ, ಬಟ್ ಅದ್ರ ಬಗ್ಗೆ ನಾಲೆಜ್ ಇರಲಿಲ್ಲ ಹೆಂಗೆ ಏನು ಅಂತೆಲ್ಲ. ಸೊ ಇಲ್ಲಿ ನಮ್ಮ ಲೇಔಟಲ್ಲಿ ಯೋಗದು ಸೆಷನ್ ಕರೆಸಿದ್ರು, ಡೆಮೋದು, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅಟೆಂಡ್ ಮಾಡಿ ಅಂತ. ಸೊ ಅಟೆಂಡ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ. ಸರಿ, ನಾನು ಪ್ರಾಕ್ಟೀಸ್ ಮಾಡಬೇಕು, ಏನಾದರೂ ಒಂದು ಬಾಡಿಗೆ ಬೇಕಲ್ವಾ. ಸೊ ಏನು ಅಂತ ನೋಡಿದಾಗ ನನಗೆ ಯೋಗ ತುಂಬಾ ಇಂಟ್ರೆಸ್ಟ್ ಇತ್ತು. ಸರಿ ಅಂತ ನಾನು ಹೋಗಿ ಅಟೆಂಡ್ ಮಾಡಿದೆ. ನಮ್ಮನೆ ಎದುರುಗಡೆ ಇದ್ದಾರಲ್ಲ ಅವರು, ನಮ್ಗೆ ಗೊತ್ತಿರೋರು ಎಲ್ಲರೂ ಹೋಗಿ ಯೋಗ ಕ್ಲಾಸ್ನ ಅಟೆಂಡ್ ಮಾಡಿದ್ವಿ. 1 hour ಇತ್ತು ಸೆಷನ್. ಯಾವ ಥರ ಹೋಯ್ತು ಅಂತಲೇ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ಎಲ್ಲ ಹೋಗ್ತೀಯಾ ನೋಡಿ, ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಡೋರ್ ಓಪನ್ ಇದ್ರೆ ಎದುರುಗಡೆ ಮನೆಗೆ ಹೋಗ್ಬಿಡೋದು. ಅಮ್ಮು ಎಲ್ಲರೂ ಸ್ಕೂಲ್ಗೆ ಹೋಗಿರ್ತಾರಮ್ಮು, ಸ್ಕೂಲ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಆಂಟಿನ ಬಿಡ್ಬೇಡ ಪಾಪ, ಅವ್ರು ರೆಸ್ಟ್ ಮಾಡ್ತಿರ್ತಾರೆ ಹೋಗಿ. ಇಷ್ಟು ದಿನ ಹಾಲಿಡೇಸ್ ಇತ್ತಲ್ಲ ಎಲ್ಲ ಮಕ್ಕಳದು, ಜಾಸ್ತಿ ಹಚ್ಕೊಂಡ್ಬಿಟ್ಟಿದ್ದಾಳೆ. ಎಲ್ಲರೂ ಇಲ್ಲೇ ಇರ್ತಿದ್ರಲ್ಲ, ಆಟ ಆಡ್ಕೊಂಡು ಮಲ್ಗಿರ್ತಾರೆ. ಡೋರ್ ಓಪನ್ ಮಾಡಿ ಆಂಟಿ ಬಿಡೋದಿಲ್ಲ ಅಂತ ಕಾಣ್ಕೊಂಡು ಓಪನ್ ಮಾಡೋವರೆಗೂ ಮಾಡಿದ್ರು. ಅವ್ರ ಜೊತೆನೇ ಇದ್ದಾಳೆ ಆಟ ಆಡ್ಕೊಂಡು. ಅವರೆಲ್ಲರೂ ಬರೋಕ್ಕೆ ಒಂದು ಸಾಯಂಕಾಲ 4 ಆಗುತ್ತೆ. ಅವ್ರು ಬಂದಮೇಲೆ ಇನ್ನೂ ಆಯ್ತು, ಇನ್ನು ಬರೋದೇ ಇಲ್ಲ. ಅವ್ರ ಜೊತೆನೇ ಆಟ ಆಡ್ಕೊಂಡು ಇದ್ಬಿಡ್ತಾಳೆ ಎಲ್ಲ ಮಕ್ಕಳ ಜೊತೆ. ಸೊ ಅದೇ ಇವತ್ತು ನೋಡ್ಬೇಕು, ಮ್ಯಾಚ್ ಬೇರೆ ಇದೆ, ಸಾಯಂಕಾಲ ಹೋಗೋಕ್ಕಿದೆ. ಹೋದರೆ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಯೋಗ ಕೂಡ ಸ್ಟಾರ್ಟ್ ಮಾಡಿದ್ದೀನಿ, ಆಲ್ರೆಡಿ ಸ್ಟಾರ್ಟ್ ಮಾಡಿ 3 days ಆಯಿತು. ತುಂಬ ಚೆನ್ನಾಗಿ ಅನಿಸಿದೆ. ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಒಂದು ಅರ್ಧ ಗಂಟೆ ಮಾಡ್ತಾ ಇದ್ದೀನಿ ಡೈಲಿ. ಸೊ ಬರ್ತಾ ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ 1 hour ಹಂಗೆ ಟೈಮ್ ಇದು ಮಾಡ್ಕೊಳ್ಳೋಣ, ಬ್ಯಾಲೆನ್ಸ್ ಮಾಡೋಣ ಅಂತ. ಸೊ ಚೆನ್ನಾಗಿ ಅನಿಸಿದೆ ಯೋಗ ಮಾಡ್ತಿರೋದ್ರಿಂದ. ಸ್ವಲ್ಪ ಆ್ಯಕ್ಟಿವ್ ಥರ ಫೀಲ್ ಆಗ್ತಿದೆ. ಸೊ ಅದೇ ಅಂದರೆ ಏನೇ ಆಗಲಿ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದಿನ ಮಾಡಿ ಒಂದಿನ ಬಿಟ್ಟರೆ ಹಂಗೆ ಚೆನ್ನಾಗಿರಲ್ಲ. ಸೊ ಆದಷ್ಟು ಡೈಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಯಾವ ಥರ ಇರುತ್ತೆ ಒಂದು ಯೋಗದೆಲ್ಲ, ಏನು ಚೇಂಜಸ್ ಆಗ್ತಿದೆ ಅಂತ ಎಲ್ಲ. ಸೊ ಹಾಗೆ ನೋಡೋಣ ಇವತ್ತು ಯಾವ ಥರ ಇರುತ್ತೆ ಮ್ಯಾಚ್ದು ಅಂತ. ಬೆಡ್ ತರಿಸಿದ್ದೀವಿ. ಇಷ್ಟೊತ್ತಿಗೆ ನೋಡಿರ್ತೀರ ಆಲ್ರೆಡಿ ನೀವು, ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದೆ. ಸೊ ಚೆನ್ನಾಗಿದೆ ಬೆಡ್ ಮಾತ್ರ, ನನಗಂತೂ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಪಿಕಾಚು ಥೀಮಲ್ಲಿ. ಸೊ ಇದು ಲಿಫ್ಟ್ ಮಾಡೋದು ಕೂಡ ಈಸಿನೇ, ಜಸ್ಟ್ ಇದೊಂದು ನಿಮಗೆ ಹೇಳಿದ್ರೆ ಆಯಿತು, ಓಪನ್ ಆಗ್ಬೋದು ಅಷ್ಟೇ. ನೋಡಿ ಎಷ್ಟು ಎಫರ್ಟ್ ಹಾಕ್ಬೇಕು ಅನ್ನೋದು ಏನಿರೋದಿಲ್ಲ. ತುಂಬ ಸ್ಟೋರೇಜ್ ಇದೆ, ಎಷ್ಟೊಂದು ಇಡಿಸಿದೆ. ಇನ್ನೂ ಇಡಿಸುತ್ತೆ ಇಟ್ಟರೆ. ಇದೊಂದು ದಿನ ಆರ್ಗನೈಸ್ ಮಾಡಬೇಕು, ಒಂದಿನ ಟೈಮ್ ಸಿಕ್ಕಿದಾಗ ನೋಡ್ಬೇಕು ಯಾವಾಗ ಆಗುತ್ತೆ ಏನು ಅಂತ. ಕ್ಲೋಸ್ ಮಾಡೋದು ಕೂಡ ಈಸಿ ಅಷ್ಟೇ. ಚೆನ್ನಾಗಿದೆ. ಇದ್ರ ಜೊತೆ ಅದೊಂದು ಸೈಡಿಗೆ ಅದೊಂದು ಇರಲಿ ಅಂತ ಮಾಡಿಸಿದ್ದೀವಿ, ಒಂದು ತರಿಸಿರೋದು. ಸೊ ನೋಡೋಣ, ಆ್ಯಕ್ಚುಲಿ ಲ್ಯಾಂಪ್ ಇಡೋಕ್ಕೆ ಅಂತೆಲ್ಲ ಅಂದ್ಕೊಂಡೆ, ಬಟ್ ಈ ಥರ ಬಂದಿದೆ. ಇದು ವಿತ್ ಸ್ಟೋರೇಜ್ ಬೇಕಿದ್ರೆ ಇದರಲ್ಲೂ ಸ್ಟೋರೇಜ್ ಮಾಡಿಸ್ಬೋದು. ನಂಗೆ ಆವಾಗ ಅಷ್ಟು ಫ್ಲ್ಯಾಶ್ ಆಗಿಲ್ಲ. ಸೊ ಅದ್ರ ಮೇಲೆ ಬರೀ ಸಾಫ್ಟ್ ಟಾಯ್ಸೇ ಇರೋದೇ ಆಗ್ಬಿಟ್ಟಿದೆ. ಅಂದರೆ ಇದರಲ್ಲೇ ಜೋಳಿಗೆ ಥರ ತರಿಸಿದ ಇದರಲ್ಲೆಲ್ಲ ಆಗ್ತಾಯಿದೆ ಟಾಯ್ಸ್ ಎಲ್ಲ. ಸೊ ಸದ್ಯಕ್ಕೆ ಈ ಥರ ಇದೆ. ಇವ್ರದ್ದು ಡೀಟೇಲ್ಸ್ ಎಲ್ಲ ನಾನು ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಕ್ವಾಲಿಟಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈವನ್ ಇವ್ರ ಹತ್ರ ಸೋಫಾ ಕೂಡ ಸಿಗುತ್ತೆ, ಚೆನ್ನಾಗಿದೆ. ಇದು ಬಟ್ಟೆ ತೊಗೊಂಡು ಏನಾದರೂ ಇದ್ದರೆ ಗಲೀಜಾದರೆ, ಮಾರ್ಕ್ಸ್ ಏನಾದರೂ ಮಕ್ಕಳಿದ್ರೆ ಮಾಡ್ತಾರಲ್ಲ ಸ್ಕೆಚ್ಚು ಪೆನ್ನೆಲ್ಲದು, ಆಮೇಲೆ ಒರೆಸ್ಕೋಬೋದು ಅಂತ ಹೇಳಿದ್ರು, ಒಂದು ವೆಟ್ ಬಟ್ಟೆ ಅಂತ. ನೋಡಿದ್ರೆ ಗೊತ್ತಾಗುತ್ತಿದೆ, ಆರಾಮ್ ವಾಶ್ ಬಟ್ಟೆಯಿಂದ ಎಲ್ಲ ಒರೆಸ್ಕೋಬೋದು. ಸೊ ಇಷ್ಟಿದೆ. ಮಿರರ್ನ ತೊಗೊಂಬಂದು ಇಲ್ಲಿ ಹಾಕ್ಬಿಟ್ಟಿದ್ದೀನಿ ಸದ್ಯಕ್ಕೆ ಏನ ರೂಮ್ಗೆ. ಇಲ್ಲಿ ಹಿಂದೆ ಸ್ಟೋರೇಜ್ ಎಲ್ಲ ಸಿಕ್ಕುತ್ತೆ, ಎಲ್ಲ ಹ್ಯಾಂಗ್ ಮಾಡ್ಕೊಳ್ಳೋಕ್ಕೆಲ್ಲ ಈ ಥರ ಕೊಟ್ಟಿದ್ದಾರೆ. ಅವ್ಳದ್ದು ಡೈಪರ್ ಬ್ಯಾಗ್ ಎಲ್ಲ ಇಟ್ಟಿದ್ದೀನಿ. ಇನ್ನು ಇದೊಂದಿಷ್ಟು ಸ್ವಲ್ಪ ಕ್ಲೀನ್ ಮಾಡಬೇಕು. ಎಲ್ಲ ಅವ್ಳದ್ದು ಟಾಯ್ಸ್ ಎಲ್ಲ ನೀಟಾಗಿ ಅರೇಂಜ್ ಮಾಡಿಟ್ಟಿದ್ದೀನಿ. ಬಟ್ಟೆ ಕೂಡ ಮಾಡಿದ್ದೀನಿ, ಎಷ್ಟು ಮಾಡಿದ್ರು ಅಷ್ಟೇ, ಮತ್ತೆ ಕಿತಿ ಹಂಗೆ ಆಗಿಬಿಡುತ್ತೆ. ಹಾಗೆ ಕಿರಣ್ ಕೂಡ ಏನದು ಥರ ಇದು ಐಕೆ ಅಂತ ತೊಗೊಂಬಂದಿದ್ದು, ತುಂಬ ದಿನದ ಖಾಲಿ ಇತ್ತು.
ಅದಕ್ಕೆ ಏನಾದ್ರು ಫೋಟೋ ಹಾಕಿ ಏನು ಮಾಡಿದ್ದಾರೆ. ಹಿಂದ್ಗಡೆ ಇದಿದೆ, ಅಲ್ಲಿ ವೆಸ್ಟರ್ನ್, ಇಲ್ಲಿ ಟ್ರೆಡಿಷನ್ ಚೆನ್ನಾಗಿದೆ ಅಂತ ಸೊ ಹಂಗೆ ಇಟ್ಟಿರೋದಿಲ್ಲಿ. ಇವಳ್ದು ಒಂದು ಏನದು ಬಾಕ್ಸು, ಇದರಲ್ಲಿ ಎಲ್ಲ ಬ್ಯಾಂಗಲ್ಸು ಅದು ಇದು ಇಟ್ಟಿದ್ದೀನಿ. ಎಲ್ಲ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಒಂದು ಸ್ವಲ್ಪ ದಿನ ಅಷ್ಟೇ, ಅಲ್ಲಿ ತಂದೆಲ್ಲ ಬಾರ್ಲು ದಬ್ಬ ಹಾಕಿದ್ರೆ ಮುಗೀತು. ಸೊ ಇಷ್ಟೆಲ್ಲ ಇಟ್ಟಿದ್ದೀನಿ. ಇಲ್ಲ ಸದ್ಯಕ್ಕೆ ಇಷ್ಟ ಆಗಿದೆ. ಇನ್ನೂ ಏನೋ ರೂಮ್ಗೆ ಚೇಂಜಸ್ ಮಾಡೋಕ್ಕಿದೆ. ಇದೇನಂತಾರೆ, ವಿಂಡೋಗೆ ಬ್ಲೈಂಡ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ಅದೊಂದು ಬ್ಲೈಂಡ್ಸ್ ಒಂದು ತೊಗೋಬೇಕು, ಅದೊಂದು ನೋಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಅವಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆಮೇಲೆ ಬೇಕಿದ್ರೆ ನೋಡೋಣ ಸ್ಟಡಿ ಟೇಬಲ್ ಎಲ್ಲ. ಸದ್ಯಕ್ಕೆ ಕಿರಣ್ ಆಫೀಸ್ ಇಲ್ಲೇ ಸೆಟಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಸ್ವಲ್ಪ ಇಲ್ಲಿ ಬೆಳಕು ಚೆನ್ನಾಗಿ ಅನ್ಸುತ್ತೆ, ಇಲ್ಲೇ ಇರ್ತೀನಿ ಅಂತ. ಸರಿ ಅಂತ ಆಯಿತು. ಇದು ಈಗ ನಾವು ಹುಟ್ಟಿದಾಗ ಅವಳದು ಕಾಲ್ದು ಹುಟ್ಟಿದ ದಿನದಿಂದನೇ ತೆಗ್ದಿದ್ದು ಆ ಥರ ಪ್ರಿಂಟ್ ಕಾಲ್ದು ಅಪೋಲೋ ಕ್ರೆಡಲಲ್ಲಿ ಹುಟ್ಟಿದ್ದು. ಆ್ಯಂಡ್ ಏನಾದ್ರು ಸ್ಕ್ಯಾನಿಂಗ್ ಮಾಡಿಸಿದ್ದು. ಸದ್ಯಕ್ಕೆ ಈ ಥರ ಏನಾದ್ರು ರೂಮ್ ಸೆಟಪ್ ಆಗಿದೆ. ಇಲ್ಲೆಲ್ಲ ವಾರ್ಡ್ರೋಬ್ ಮಾಡಿಸ್ಬೇಕು. ಈ ವಾಲ್ ಫುಲ್ ವಾರ್ಡ್ರೋಬ್ ಮಾಡಿಸೋಣ ಅಂದ್ಕೊಂಡಿದ್ದೀವಿ, ಸ್ಲೈಡಿಂಗ್ದು. ನೋಡೋಣ ಮುಂದೆ. ಇವಾಗ ಸದ್ಯಕ್ಕೇನು ಬೇಡ ಅಂತ ಸುಮ್ಮನೆ ಇದ್ದೀವಿ. ಇಲ್ಲಿ ಒಂದು ಅದು ಡೋರ್ಗೆ ಇದು ಲೈಟ್ ಬರುತ್ತೆ. ಇದನ್ನು ನೈಟ್ ಟೈಮ್ ಆನ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತಿಲ್ಲ, ಲೈಟೆಲ್ಲ ಆನ್ ಆಗುತ್ತೆ. ಸೊ ಸದ್ಯಕ್ಕೆ ಇಷ್ಟಿದೆ. ಹಾಗೆ ನಾವು ಮತ್ತೆ ಇಲ್ಲಿ ಈ ಕಡೆ ಬಂದರೆ ಇದೊಂದು ಲೈಟ್ ಹೋಗಿ ತೊಗೊಂಬಂದ್ವಿ. ತುಂಬ ದಿನದಿಂದ ಅನ್ಕೋತಾ ಇದ್ದೆ ಇದು ಸೆಟಪ್ ಮಾಡಬೇಕು. ಇದು ಖಾಲಿ ವಾಲ್ ಇತ್ತಲ್ವಾ, ಸೊ ಏನಾದರೂ ಸೆಟಪ್ ಮಾಡೋಣ ಅಂತ ಅನ್ಕೋತಿದ್ದಾಗ ಒಂದಿನ ಹೋಗಿ ರೊಚ್ಚಿಗೆ ಎದ್ದು ಹೋಗಿ ತೊಗೊಬಂದ್ಬಿಟ್ಟಿದ್ದೀವಿ, ಮಾಡಿಸೇ ಬಿಡೋಣ ಅಂತ. ಸೊ ಅದೇ ಹಂಗೆ ಇದ್ರೆ ಹಂಗೆ ಎದ್ಬಿಡ್ತೀವಿ. ಇದು ಫ್ರೇಮ್ಸ್ ತೊಗೊಂಬಂದು ಆಲ್ಮೋಸ್ಟ್ ಒಂದು 3 months ಆಯಿತು ಐಕೆ ಅಂತ ಅಲ್ಲೇ ಇತ್ತು. ಅದಕ್ಕೆ ನಾನು ಕಿರಣ್ ಹಿಡ್ಕೊಂಡು ಫೈನಲಿ ಬೇಕು ಇದೆಲ್ಲ ಸೆಟಪ್ ಮಾಡೋಣ ಅಂದಕ್ಕೆ ತಗೊಂಬಂದ್ರು. ಅದು ಕೂಡ ನಮಗೆ 1500ಗೆ ಸಿಕ್ತು. ಈ ವಾಲ್ಗೆ ಮ್ಯಾಚ್ ಆಗುತ್ತೆ, ವಿತ್ ಗೋಲ್ಡ್ ಫಿನಿಶ್ ಇದೆ. ಲೈಟ್ ತುಂಬ ಕಲರ್ಸ್ ಚೇಂಜ್ ಮಾಡ್ಬೋದು. ಬಲ್ಬ್ ಅಲೆಕ್ಸಾ ಟರ್ನ್ ಆನ್ ವಾಲ್ ಫ್ರೇಮ್ ಲೈಟ್ ಥರ ಬರುತ್ತೆ. ಅದರಲ್ಲಿ ತುಂಬ ಕಲರ್ಸ್ ಚೇಂಜ್ ಮಾಡ್ಬೋದು. ವಾರ್ಮ್ ಕಲರ್ ಬರುತ್ತೆ, ಲೈಟ್, ಡಾರ್ಕ್ ಲೈಟ್, ಎಲ್ಲ ಥರ ಎಷ್ಟೊಂದು ಕಲರ್ಸ್ ಬರುತ್ತೆ. ಸೊ ಚೆನ್ನಾಗಿರುತ್ತೆ. ಇದೊಂದು ನೋಡಿದ ತಕ್ಷಣ ಎಷ್ಟಾಯಿತು ಅಂತ ಇದೊಂದು ತೊಗೊಂಡ್ವಿ. ಇದು ಏನಂದರೆ ಫಸ್ಟ್ ನಮ್ಮ ಮದುವೆ ಆದಮೇಲೆ ಅದು ಫಸ್ಟ್ ಫೋಟೋಶೂಟ್ ನಾವು ಮಾಡ್ತಿದ್ದು. ಇದೊಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಇಲ್ಲಿ ಯಾನ ಬಂದಮೇಲೆ ನಮ್ಮ ಲೈಫಲ್ಲಿ. ಸೊ ಈ ಥರ ಇರಲಿ ಅಂತ ಮಾಡಿಸಿದ್ದೀವಿ. ಆ್ಯಂಡ್ ಇದು ಬಂದು ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ಏನಂದರೆ, ನಂಗೆ ಸ್ನೇಕ್ ಪ್ಲಾಂಟ್ ತೊಗೋಬೇಕಂತ ತುಂಬ ಇಷ್ಟ ಆಯಿತು. ಸರಿ ಅಂತ ಓದಿ ನೋಡಿದ್ವಿ. ಅದೇ ಈ ಥರ ಇದು ಒಂದೇ 1000 rupees ಹೇಳ್ತಾ ಇದ್ರು, ಅಲ್ಲ 1200 ಹೇಳ್ತಾ ಇದ್ರು ಇದನ್ನ. ಆಮೇಲೆ ಇದು ಒಂದು ಬಂದು 250 ಹೇಳಿದ್ರು. ನಾವೆರಡು ತೊಗೊಂಡಿದ್ದೀವಿ, ಇಲ್ಲೊಂದು. ಇದು 250, 500 ಇದಕ್ಕೇನೆ ಆಯಿತು. ಇದಕ್ಕೊಂದು 1200 ಅಂತೆ. ಸೊ ಹಂಗೂ ಮಾತಾಡಿ 1400 ಕೊಟ್ಟಿದ್ದಾರೆ. ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ಅನಿಸ್ತು ನನಗೆ, ಗೊತ್ತಿಲ್ಲ. ನನಗೆ ಐಡಿಯಾ ಇಲ್ಲ ಅಂದ್ಬಿಟ್ಟು ನಮ್ಮ ನೋಡಿ ಮೋಸ್ಟ್ಲಿ ಮುಂಡಾಯಿಸಿದ್ರೆ ಅಂತ ಅನಿಸ್ತದೆ. ಓಕೆ, ಒಂದು ಲುಕ್ ಬಂದಿದೆ ಅಲ್ಲ, ಸೊ ಕೊಟ್ಟಿದ್ದಕ್ಕೂ ಒಂದು ಸ್ವಲ್ಪ ಖುಷಿ ಇದೆ. ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಸೆಟಪ್ ಇದೆ ಅಂತ. ಸೊ ಮೋಸ್ಟ್ಲಿ ಕಾಸ್ಟ್ಲಿ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ, ನಂಗೆ ಐಡಿಯಾ ಇಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ, ನಿಜವಾಗ್ಲೂ ನಾನು ಜಾಸ್ತಿ ಕೊಟ್ಟು ಮೋಸ ಹೋದ್ನ ಏನು ಅಂತ. ಬಟ್ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಮೇಂಟೈನ್ ಕೂಡ ಈಸಿ ಅಂತೆ. 1 ವಾರಕ್ಕೊಂದ್ಸರಿ ಪ್ಲ್ಯಾಂಟಿಗೆ ನೀರು ಹಾಕಿದ್ರೆ ಸಾಕಂತ ಹೇಳಿದ್ದಾರೆ. ನಾವೆಲ್ಲಾದ್ರೂ ಆಚೆ ಹೋದಾಗ 1 ವಾರ ಏನೂ ಟೆನ್ಷನ್ ಇರಲ್ಲ. ಸೊ ಹಾಗಾಗಿ ತೊಗೊಂಡ್ವಿ. ಸೊ ಇದು ಆ ಪ್ಲ್ಯಾಂಟ್ಸ್ ಜೊತೆ ಇದು ಕೂಡ ಕೊಟ್ಟರು. ಇದು ಜೇಡ್ ಪ್ಲ್ಯಾಂಟ್ ಅಂತ ಕಾಣುತ್ತೆ. ಸೊ ನಾವು ಇಷ್ಟೆಲ್ಲ ತೊಗೊಂಡಿದ್ದೀವಿ. ಯಾವುದಾದ್ರೂ ಒಂದು ಕೊಡಿ ಅಂದರೆ ಕೊಡೋಕ್ಕೆ ರೆಡಿ ಇರಲಿಲ್ಲ, ಅಷ್ಟು ತೊಗೊಂಡಿದ್ದೀವಿ. ಕೊಡಿ ಯಾವುದಾದ್ರು ಅಂದರೆ ಆಮೇಲೆ ಚಿಕ್ಕದು ಹುಡುಕಿ ಇದು ಕೊಟ್ಟಿದ್ದು. ಇದು ಆಲ್ರೆಡಿ ನನ್ನ ಹತ್ರ ಇತ್ತು. ಸೊ ಹಾಗಾಗಿ ಜಸ್ಟ್ ಇದನ್ನಷ್ಟೇ ಇದರಲ್ಲಿ ಹಾಕಿ ಇಟ್ಟಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಕಿರಣ್ ಆಫೀಸಲ್ಲಿ ಕೊಟ್ಟಿದ್ದು, ಕುದುರೋಗ್ಬಿಟ್ಟಿದೆ ಎಲ್ಲ. ಇದೆಲ್ಲ ಬಿದ್ದೋಗಿದೆ. ಇದು ಆಲ್ರೆಡಿ ಮನೆಯಲ್ಲಿ ಫಂಕ್ಷನ್ ಇದ್ದಾಗ ಯಾರೋ ಗೊತ್ತಿಲ್ಲ ಬೀಳ್ಸ್ಬಿಟ್ಟಿದ್ದಾರೆ. ಇದು ಬರ್ತಾನೆ ಇಲ್ಲ. ವೆಯ್ಟ್ ಮಾಡ್ತೀನಿ, ಬಂದಿದೆ ಆದರೂ ಸ್ವಲ್ಪ. ಇಲ್ಲಿ ನೋಡಿ, ಸ್ವಲ್ಪ ಬರ್ತಾ ಇದೆ. ಎಲ್ಲ ಫುಲ್ ಆದರೆ ಚೆನ್ನಾಗಿ ಕಾಣುತ್ತೆ, ಗ್ರೀನ್ ಕಲರಿಂಗೆಲ್ಲ. ಸೊ ಇದನ್ನ ಇಲ್ಲಿಟ್ಟಿದ್ದೀನಿ ಸದ್ಯಕ್ಕೆ. ಫಿಶ್ ನೋಡಿ ಅಮ್ಮ, ಎಷ್ಟು ಬೇಗ ಇವೆಲ್ಲ ನಮ್ಮ ಮನೆಯಲ್ಲೇ ಬಂದು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದು. ಇಲ್ಲಿದಾವಲ್ಲ ಈ ಕಲರ್ಗಳೆಲ್ಲ. ಇವು ಹುಟ್ಟಿದಾಗ ನೀವು ನೋಡಿರ್ತೀರ, ಹಳೆ ವೀಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ಇಷ್ಟು ಇದ್ದಿದ್ದು ಹುಟ್ಟಿದಾಗ. ಇವಾಗ ನೋಡಿ ಎಷ್ಟು ದೊಡ್ಡದಾಗಿದೆ. ಇಲ್ಲೇ ಬಂದು ನಮ್ಮ ಮನೇಲೇ ಬೆಳೆದಿರೋದು. ಎಷ್ಟು ಖುಷಿ ಆಗುತ್ತಲ್ವ ನೋಡಿ. ನಾನು ಬಂದಿದ ತಕ್ಷಣ ಎಲ್ಲ ಒಂದೇ ಕಡೆ ಬಂದುಬಿಡ್ತವೆ. ಇವಾಗ ಸದ್ಯಕ್ಕೆ ದೊಡ್ಡದಿರೋದಂದರೆ ಇದೆ, ತೊಗೊಂಬಂದಾಗಿಂದ ಇರೋದಿದೆ. ಇವೆಲ್ಲ ಮರಿಗಳು ಇಲ್ಲೇ ಹುಟ್ಟಿರೋದು. ನಿಯಾನ್ ಟ್ರೆಟ್ರಾ ಇದು 4 ತೊಗೊಬಂದಿದ್ವಿ, ಒಂದು ಸತ್ತೋಗ್ಬಿಡ್ತು, 3 ಇದೆ. ಇದೊಂದು ಕ್ಲೀನಿಂಗ್ ಫಿಶ್ ಇಲ್ಲಿದೆ ನೋಡಿ, ಕ್ಲೀನಿಂಗ್ ಫಿಶ್.
ಅರೆ ಲೈಟ್ ಬೀಳ್ತದೆ. ಎಲ್ಲಿದೆಯಲ್ಲ ಅದು ಕ್ಲೀನಿಂಗ್ ಫಿಶ್, ಯಾವಾಗಲೂ ಕ್ಲೀನ್ ಮಾಡ್ಕೊಂಡಿರುತ್ತೆ. ಹಾಲ್ಗೆ ಏನೇನು ಬರುತ್ತೆ ಅದೆಲ್ಲ ತಿನ್ಕೊಂಡಿರುತ್ತೆ. ನಾವು ಫುಡ್ ಹಾಕಿದ್ರೆ ತಿನ್ನಕ್ಕೆ ಬರಲ್ಲ, ಅದಕ್ಕೆ ಅದೇ ಫುಡ್ ಅನಿಸುತ್ತೆ. ಎಲ್ಲ ಪಾಚಿ ತಿನ್ಕೊಂಡಿರುತ್ತೆ. ಅದು ಹೆಂಗೆ ಕಚ್ಕೊಂಡಿದೆ ನೋಡಿ, ಕಚ್ಕೊಂಡ್ಬಿಟ್ಟಿರುತ್ತೆ. ಹೆಂಗಿದೆ ನೋಡಿ ಅಮ್ಮ ಮೂತಿ. ಎಷ್ಟು ನೀಟಾಗಿ ಮಾಡುತ್ತೆ, ಆದರೆ ಕ್ಲೀನ್ ಇರುತ್ತೆ. ಬಟ್ ಇವಾಗ ಸದ್ಯಕ್ಕೆ ಯಾವುದು ಮರಿ ಇಲ್ಲ. ಇದೆ ಇಷ್ಟ ಹಾಕಿರೋದು ಅದೇ ಲಾಸ್ಟ್. ಮತ್ತು ಮರಿ ಹಾಕೋಕ್ಕೆ ಎಲ್ಲ ಏನಂದರೆ ಗೊತ್ತಿಲ್ಲ. ಫಿಶ್ ಮರಿ ಹಾಕಿದ ತಕ್ಷಣ ನೆಕ್ಸ್ಟ್ ಒಂದು ಸ್ವಲ್ಪ ದಿನಕ್ಕೆ ಅದು ಮರಿ ಹಾಕಿದ್ದು ಸತ್ತೋಗ್ಬಿಡುತ್ತೆ. ಅದು ಏನಕ್ಕಂತ ಗೊತ್ತಿಲ್ಲ. ಇವಾಗ ಇಷ್ಟೇ ಮೇಂಟೈನ್ ಮಾಡ್ಕೊಂಡಿರೋದು. ಇದರಲ್ಲಿ ಇದಾವೆ ಏನು ಫಿಶ್ ಅಂತ ಗೊತ್ತಿಲ್ಲ. ಕಿರಣ್ಗೆ ಹುಚ್ಚು ಅಕ್ವೇರಿಯಂ. ಮೊನ್ನೆ ಎಲ್ಲ ಕ್ಲೀನ್ ಮಾಡಿದ್ರೆ ಮೇಲೆಲ್ಲ ಡಸ್ಟ್ ಕುತ್ಕೊಂಡ್ಬಿಟ್ಟಿತ್ತು. ಓಪನ್ ಇರೋದ್ರಿಂದ ಜಾಸ್ತಿ ಡಸ್ಟ್ ಆಗುತ್ತಲ್ಲ, ಅವಾಗವಾಗ ಕ್ಲೀನ್ ಮಾಡಬೇಕು. ಮೇಂಟೆನೆನ್ಸ್ ತುಂಬ ಅಂದರೆ ತುಂಬ ಇದೆ. ಟೈಮ್ ಜಾಸ್ತಿ ಕೊಡಬೇಕು. ಫುಲ್ ಡೇ ಇದು 2 ಕ್ಲೀನ್ ಮಾಡಿದ್ದಾರೆ. ಆದರೂ ನೋಡಿ ಅದು ಇನ್ನೂ ಹಂಗೆ ಆಗಿದೆ. ಮತ್ತು ಹೆವಿ ಕ್ಲೀನ್ ಮಾಡಬೇಕು. ಇಂಟ್ರೆಸ್ಟ್ ಇರೋರಿಗೆ ಮಾತ್ರ ಸಖತ್ ಇಷ್ಟ ಆಗುತ್ತೆ ಇದು. ಹಾಗೆ ಇಲ್ಲಿ ಬಾಲ್ಕನಿಲಿ ತೊಟ್ಲಾಕಿದ್ಮೇಲೆ ಕಳೆನೇ ಚೇಂಜ್ ಆಗಿಬಿಟ್ಟಿದೆ. ಅಷ್ಟು ಚೆನ್ನಾಗಿದೆ. ಆರಾಮಾಗಿ ಕುತ್ಕೊಂಡು ಆಡ್ಬೋದು. ಇಲ್ಲಿ ಏನೋ ಮಾಡಿರೋ ನೋಡಿ, ಮೆಸ್ ಬಿಟ್ಟಿದ್ದೀನಿ. ಮಳೆ ಬಂದರೂ ಏನಾಗಲ್ಲ. ಎಲ್ಲ ಆಟಾಡಿ ತುಂಬಿಡಲಿ. ಆಮೇಲೆ ಈ ಕಡೆ ಸೈಡ್ ಈ ಥರ ಇಟ್ಟಿದ್ದೀನಿ ಚೇರ್. ಅಲ್ಲಿ ಸ್ವಲ್ಪ ವಾಲ್ ಫ್ರೇಮ್ಸ್ ಅಷ್ಟೇ. ಇನ್ನೂ ಸ್ವಲ್ಪ ಇಲ್ಲೆಲ್ಲ ಲೈಟ್ ತರಬೇಕು. ಇಲ್ಲಿ ಒಂದು ದೊಡ್ಡ ಹ್ಯಾಂಗಿಂಗ್ದು ಲೈಟ್ ಬರುತ್ತಲ್ಲ, ಆ ಥರ ತೊಗೊಬರ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಆಗುತ್ತೆ ಏನೋ. ಸೊ ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಏನೋ ಅಲ್ಲಿ ಹೋಗಿದ್ಲಿ ಎದುರುಗಡೆ ಮನೆಗಲ್ವಾ, ಸರಿ ಅವಳು ಹೋಗಿದ್ದಾಳೆ. ಕರ್ಕೊಂಬಂದು ಫಸ್ಟ್ ಅವಳಿಗೆ ಸ್ನಾನ ಮಾಡಿಸಿ ನಾನು ರೆಡಿ ಆಗೋಣ ಅಂದ್ಕೊಂಡೆ. ಅಲ್ಲಿ ಹೋಗಿದ ತಕ್ಷಣ ಬರಲೇ ಇಲ್ಲ ಅವಳು. ಸರಿ ಅಂತ ನಾನು ಸ್ನಾನಕ್ಕೆ ಹೋಗಿದ್ದೀನಿ. ಆವಾಗ ಕಿರಿಸ್ತದಲ್ಲ ಮಮ್ಮಿ ಬೇಕಂತ. ಸೊ ಹೆಂಗೆ ನೋಡಿ, ಯಾವುದು ಆರಾಮಾಗಿ ಪೀಸ್ಫುಲ್ಲಾಗಿ ಮಾಡೋಕ್ಕೆ ಆಗಲ್ಲ. ಹಂಗೆ ಸರಿ ಇವಾಗ ಬಂದ್ಲು. ಅವಳಿಗೆ ಸ್ನಾನ ಮಾಡಿಸ್ಬೇಕು. ಅಷ್ಟೊತ್ತಿಗೆ ನಾನು ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ. ಕೆಲಸಗಳು ಇಟ್ಕೊಂಡಿದ್ದವಳು, ಎಷ್ಟು ಕೆಲಸ ಕೊಡ್ತಾಳೆ ಅಂತ. ಅದು ಓಪನ್ ಮಾಡೋಕ್ಕೆ ಬರುತ್ತೆ ಅವಳಿಗೆ. ಮಾಡಿ 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 ಎಲ್ಲ ತೆಗೆದು ಇಡೋದು, ರಿಮೋಟ್ ಸಿಗ್ದಿರೋ ಥರ. ಮತ್ತೆ ಕನ್ಫ್ಯೂಸ್ ಆಗುತ್ತೆ ಯಾವ ರಿಮೋಟ್ ಯಾವ್ದು ಯೂಸ್ ಮಾಡ್ಬೇಕಂತ. ಅಯ್ಯೋ ಇಡಮ್ಮ, ಎಲ್ಲ ಒಳಗಿಡು. ಹಾಂ ಆಯ್ತು. ಇವಾಗ ಏನ ನೋಡಿ, ಬಾ ಜುಟ್ಟಾಕ್ತೀನಿ, ಬಾ ಜುಟ್ಟಾಕ್. ಹಾಂ ರಬ್ಬರ್ ಬ್ಯಾಂಡ್ ತೊಗೊಂಡು ಹೋಗಿ ಜುಟ್ಟಾಕೋಣ. ತಗೊಂಬ ಜುಟ್ಟಾಕೋಣ. ಕುತ್ಕೊಳ್ಳಿ, ನಾನು ತೊಗೊಂಬರ್ತೀನಿ. ಇಲ್ಲಿ ಕುತ್ಕೊಂಡಿರು ನೋಡಿ. ಏನಾಗೆ ಇವಾಗ ಜುಟ್ಟಾಕ್ತೀನಿ ಅಂತ. ಜುಟ್ಟಾಕೋಣ, ಬರುತ್ತೆ ಹಾಕಕ್ಕೆ. ರಬ್ಬರ್ ಬ್ಯಾಂಡ್ ತಂದಿದ್ಯಾ? ಹೆಂಗ್ ಹಾಕೋದು ಕಣ? ಸಣ್ಣ ಇಷ್ಟು ಬಂದಿದೆ ನೋಡಿ. ಬರಲ್ಲ ಅನ್ಸತ್ತಿ, ಇನ್ನೂ ಬರಬೇಕು. ಟ್ರೈ ಮಾಡ್ತೀನಿ. ಮುಂದೆ ಈ ತರ ಬ್ಯಾಂಕ್ಸ್ ಆಯ್ತಾ? ಇಲ್ಲಿ ನೋಡು, ಇದನ್ನ ಇಡೋಣ. ಕುತ್ಕೋ, ಬಚ್ಚಲಿಕ್ಕೆ ಕೊಡ್ಬೇಕಾ? ಸ್ಟ್ರೈಟ್ ಆಗಿ ನೋಡು. ಉದ್ರೋಯ್ತು. ಇದ ಇಡ್ಬೋದಲ್ಲ ನೋಡ್ತೀನಿ. ಅದು ಹಾಕಕ್ಕಾಗಲ್ಲ. ರಬ್ಬರ್ ಬ್ಯಾಂಡ್ ಇನ್ನೊಂದು 2-3 ಮಂತ್ಸ್ ಹೋಗ್ಲಿ, ಅವಾಗ ಚಿಕ್ಕದೆರಡು ಹಾಕ್ತೀನಿ. ಇದಷ್ಟೇ ಹಾಕ್ಬೋದು ಇವಾಗ. ನೋಡಿ ಹಿಂಗೆ. ನೋಡು ಆ ಕಡೆ ತಿರ್ಕೊ, ನೋಡೋಣ ಹೆಂಗ್ ಕಾಣುತ್ತೆ. ಚಪಾತಿ ಬೆಂಡೆಕಾಯಿ ತಿನ್ನು. ಯಾಕೆ ಬೆಂಡೆಕಾಯಿ ಇಷ್ಟ ಅಲ್ಲ? ಮತ್ತೆ ಏನ್ ತಿಂತೀಯ? ತಿನ್ಬೇಕಮ್ಮ ತರಕಾರಿ. ತಿಂತಾ ಇದ್ದಲ್ಲ ಫಸ್ಟು. ಮೊದಲು ಚಪಾತಿ ಜೊತೆ ಏನ್ ಪಲ್ಯ ಇದ್ರು ತಿಂತಾ ಇದ್ದೆ ತಾನೆ? ಯಾವಾಗ್ಲೂ ಏನ್ ಚಪಾತಿ ನಾನು ಏನ್ ತರಕಾರಿ ಮಾಡ್ತೀವಿ ಎಲ್ಲ ತಿಂತಾ ಇದ್ದೆ. ಇವಾಗ ಏನಕ್ಕೆ ಬರೀ ಪುಡಿ ಪುಡಿ ಅಂತೀವ? ಎಂತ ಮಾರೆ ಮಂಗಳೂರು ಭಾಷೆ ಮಾತಾಡ್ತಿದ್ಯಾ? ಮಂಗಳೂರು ಕನ್ನಡ ಎಂತ ಮಾರೆ? ಹಿಂದಿ ಮಾತಾಡಕ್ ಬರುತ್ತಾ ನಿಮಗೆ?
ಏನಂತಾರೆ ಹೇಳಿ ಹಿಂದಿ ಏನಾದ್ರು ಒಂದು ವರ್ಡ್ ಹೇಳಿ ನೋಡೋಣ. ಪಿಕ್ಚರ್. ಹಿಂದಿ ಒಂದು ವರ್ಡ್ ಹೇಳಿ ಯಾವ್ದಾದ್ರು ನೋಡೋಣ. ಪಿಕ್ಚರ್. ಬಿಚ್ಚಾರ ಪಿಕ್ಚರ್. ಪಿಕ್ಚರ್ ಅಂತ ಮಾರಾಯ್ತಿ. ಏನ್ ಮಾಡ್ತಾ ಇದೀಯಾ? ದಾದಮ್ ಅಂತಂದಿಲ್ಲ. ದಾದಮ್ ಅಂತಂದಿಲ್ಲ. ಎಂಚಲ್ಲ ಅಜ್ಜಿಗೆ ಏನ್ ಕೇಳಿದ್ದೆ ನೀನು? ಓ ಮೈ ಗಾಡ್, ನಾಮ್ ಕ್ಯಾ ಹೈ ಅಂತ ಕೇಳಿದ. ನೀ ಪೇರೇಂಟಿ ತಿಳ್ಕೊಂಡ. ಚಪಾತಿ ಮಾಡ್ತಾ ನೀನು? ನೀನ್ ಮಾಡಿದ್ದ ನಾನ್ ಮಾಡಿದ್ದ? ಮಸ್ತಾಗಿರುತ್ತೆ ಮಾತ್ರ, ಸೇಮ್ ಮಾದ್ಲಿ ಟೇಸ್ಟ್. ಆಲ್ರೆಡಿ ಶೇರ್ ಮಾಡಿದ್ದೀನಿ ಇದು. ಏನಾಗಲ್ಲ. ಇವತ್ತು RCB ಮ್ಯಾಚ್ ಇದೆ. ಎಸ್, ಹೋಗ ಕ್ರಿಕೆಟ್ ಮ್ಯಾಚ್ ನೋಡೋಣ. ನಾ ಪಪ್ಪ ಬಂದಲ್ಲ ಎಲ್ಲರೂ. ನೋಡಿ ನಿನ್ನೆ ನಾನೇ ಮನೇಲಿ ಮಾಡಿದ್ದು. ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೆ. ಇನ್ಸ್ಟಾಗ್ರಾಮಲ್ಲಿ ನೋಡಿರೋರು ಇದ್ರೆ ಗೊತ್ತಿರುತ್ತೆ. ನಾನು ತುಪ್ಪ ನಿನ್ನೆ ಮಾಡಿದೆ. ಇವಾಗ ಬಂದಿದೆ ಫ್ಲೇವರ್ ಗಮ್ ಅನ್ನತ್ತೆ. ರೆಡಿ ಆಗಿದೆ ಏನದು ಮಾದ್ಲಿ. ಪುಡಿ ಪುಡಿ ಚಪಾತಿದು. ಕರ್ಕೊಂಬಂದು ಇಲ್ಲಿ ಕುಣಿಸ್ಬಿಟ್ಟೆ. ಎಲ್ಲ ಕಡೆ ಚಲ್ತಾ ಇದ್ಲು. ಸೊ ಇವಾಗ ಅದು ಏನು ಇಷ್ಟ ಆಗ್ಬಿಟ್ಟಿದೆ ಅನ್ನೋ ಗೊತ್ತಿಲ್ಲ. ಚಪಾತಿ ಮಾಡಿದಾಗೆಲ್ಲ ಅದು ಕೇಳ್ತಾ ಇದ್ದು. ಸರಿ ಅದನ್ನೇ ಮಾಡಿಕೊಟ್ಟೆ, ಅವಳು ತಿನ್ಕೊಂಡು. ಸೊ ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ಮೇಲೆ ಇಲ್ಲಿ ಅವತಾರ ಆಡ್ತಾ ಇದ್ದಾಳೆ, ರಂಗೋಲಿ ಎಲ್ಲ ಚೆಲ್ಕೊಂಡು. ಯಾರು ಚೆಲ್ಲಿದ್ದು ರಂಗೋಲಿ? ರೌಡಿ. ಲೇಕೆ ಅಂದ್ರೆ ಏನದು? ಜಸ್ಟ್ ಸ್ನಾನ ಎಲ್ಲ ಆಯ್ತು. ನೋಡಿ ಇವತ್ತು ಫೈನಲ್ ಮ್ಯಾಚ್ ಇದೆ ಅಲ್ಲ ಇವತ್ತು. RCB ಹಂಗೆ ಆಡ್ತಾ ಇದಾರಲ್ಲ. ಏನ್ ತಪ್ಪು? 4. ವಾವ್, 6 ಸೂಪರ್. ವಿನ್ ಆಗ್ಬಿಡ್ಲಿ ಆಯ್ತಾ? ಯಾರಿಗೆ ಸಪೋರ್ಟ್ ಮಾಡ್ತೀಯಾ? ನೀನೇ ಮಾಡ್ಕೊಂತೀಯ ಸಪೋರ್ಟು? ಯಾರ್ದು ಮೊಬೈಲ್ ಕೆಟ್ಟೋಗಿದೆ ಅವ್ರಿಗೆ ಕೊಟ್ಬಿಟ್ವಾ? ಹೋಗು. ಆಯ್ತು ಬಾ. ಟೀ ಶರ್ಟ್ ನಿನ್ಗಿಂತ ಉದ್ದಕ್ಕಿದೆ, ಅದನ್ನ ಇನ್ಸರ್ಟ್ ಮಾಡಬೇಕು. ಕಿರಣ್ ಆ ಸರಿ ಹೋದಾಗ ತಗೊಬಂದಿದ್ದು. ಇನ್ನೇನು 7. ಹೌದಾ? ಮಲೇಷ್ಯಾದಲ್ಲಿ ಇದೆಲ್ಲ ಸಿಗುತ್ತಾಮು. 7:30 ಮ್ಯಾಚ್ ಸ್ಟಾರ್ಟು. ಸೊ ಇದು ಎಲ್ಲಿ ಅಂದರೆ ಕಬ್ಬನ್ ಪಾರ್ಕ್ಗೆ ಹೋದಾಗ ಕಿರಣ್ ತೊಗೊಂಬಂದಿದ್ರು. ಆ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಇಷ್ಟ ಆಯ್ತು ಅಂತ ಇಟ್ಕೊಂಡ್ಬಂದಿದ್ರು. ಯಾರ ಜೊತೆ? ಇನ್ನೇನು ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಕಿರಣ್ 5:30ಗೆ ಬರ್ತೀನಿ ಅಂದಿದ್ರು. ಬಟ್ ವರ್ಕ್ ಇರೋದ್ರಿಂದ 8 o'clockಗೆ ಬಂದರು. ಲೇಟ್ ಆಗಿಬಿಡ್ತು. ಸರಿ ಏನಾಗೆ ಬನಾನಾ ಆಯ್ತಲ್ವಾ, ಸೊ ಪ್ಯಾನ್ ಕೇಕ್ ಮಾಡ್ಕೊಡೋಣ ಅಂತ ಮಾಡ್ತಾ ಇದ್ದೀನಿ. 2 ಬನಾನಾ ಹಾಕಿದ್ದೀನಿ. ಅದಕ್ಕೆ ಒಂದು ಎಗ್ ಹಾಕಿ ಮತ್ತು ಸ್ವಲ್ಪ ಮಿಲ್ಕ್ ಮತ್ತು ಸತ್ತು ಪೌಡರ್ ಬರುತ್ತಲ್ಲ ಅದು 1 ಟೇಬಲ್ ಸ್ಪೂನ್ ಮತ್ತು ಗೋಧಿ ಹಿಟ್ಟು, ಆಮೇಲೆ ಸ್ವಲ್ಪ ಸಿನ್ನಮನ್ ಪೌಡರ್, ಸ್ವಲ್ಪ ಬೆಲ್ಲ ಕೂಡ ಹಾಕಿದ್ದೀನಿ ಸ್ವೀಟ್ ಇರಲಿ ಅಂತ. ಸೊ ಇಷ್ಟನ್ನ ಬ್ಯಾಟರ್ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಟರ್ ಅಥವಾ ತುಪ್ಪನೋ ಸ್ವಲ್ಪ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾನಾಗಂತೂ ತುಂಬ ಇಷ್ಟ ಆಗುತ್ತೆ. ಅದ್ರ ಮೇಲೆ ಬೇಕಿದ್ರೆ ನಾವು ಹನಿ ಕೂಡ ಹಾಕ್ಬೋದು. ಬಟ್ ಆಲ್ರೆಡಿ ನಾನು ಹಾಕಿದ್ದೀನಲ್ವಾ ಬೆಲ್ಲ ಅಂತ ಏನೂ ಹಾಕಿಲ್ಲ, ಆ್ಯಡ್ ಮಾಡಿಲ್ಲ. ತುಂಬ ಸಾಫ್ಟಾಗಿ ಫ್ಲಫಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಕಿರಣ್ ಕೂಡ ಬಂದರು, ಏನಾದ್ರು ಕೂಡ ಊಟ ಆಯಿತು. ಎಲ್ಲರೂ ಕೂತ್ಕೊಂಡು ಮ್ಯಾಚ್ ಕೂಡ ನೋಡ್ತಾ ಇದ್ವಿ. ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿತ್ತು ಮ್ಯಾಚ್ ಮಾತ್ರ. ಈ ಸಲ ನಮ್ದೇ ಕಪ್ ನಮ್ದೇ ಅಲ್ಲ, ನಮ್ದೇ ಇವಾಗ ಕಪ್ಪು. ಸೊ ಕಿರಣ್ ಹೇಳಿದ್ರು ಆಫೀಸಿಂದ ಬರಬೇಕಾದ್ರೆ ಏನು ಅಡುಗೆ ಮಾಡಬೇಡ, ಮ್ಯಾಚ್ ನೋಡೋಣ, ಪಿಜ್ಜಾ ತಿನ್ಕೊಂತ ಅಂತ. ಸೊ ಪಿಜ್ಜಾ ಆರ್ಡ್ರ್ ಮಾಡಿದ್ರು, ವೆಜ್ ಲೋಡೆಡ್, ತುಂಬ ಚೆನ್ನಾಗಿತ್ತು. ಸೊ ಮೊಜೋ ಏನೋ ಬರುತ್ತೆ ಆ್ಯಪ್, ಅದರಿಂದ ಮಾಡಿದ್ರು. ಡಾಮಿನೋಸ್ಗಿಂತ ಸಕ್ಕತ್ತಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಸೊ ನೋಡ್ಕೋತಾ ಮ್ಯಾಚ್ ನೋಡ್ತಾ ಇದ್ವಿ. ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿತ್ತು. ಎಷ್ಟು ಖುಷಿ ಆಯಿತು ಅಂದರೆ ಫೈನಲಿ ಮ್ಯಾಚ್ ವಿನ್ ಆಯಿತು. ಎಷ್ಟು ಬ್ಯಾಂಗ್ಳೂರು ಫುಲ್ ದೀಪಾವಳಿ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಏನಮ್ಮ
ಇವತ್ತು ದೀಪಾವಳಿ ಅಂತ. ಏನಕ್ಕೆ ದೀಪಾವಳಿ? ಹಾ ಏನಕ್ಕೆ? ಇಲ್ಲಿ ನೋಡೋದವ್ರು ಓಯ್. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಲ ಕಪ್ಪು ನಮ್ದೆ.